ಬೈಕಲ್ಲಿ ನೈಟ್ ಜರ್ನಿ 5 ತಾಸಿಗೆ 322 ಕಿಲೋಮೀಟರ್ ಬಂದ್ವಿ. ಬರ್ಬೇಕಾದ್ರೆ ಏನೇನಾಯ್ತು ಏನೇನಿಲ್ಲ ಅಂತ ಈ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದೀನಿ. ವಿಡಿಯೋ ಫುಲ್ ಆಗಿ ನೋಡಿ, ಇಷ್ಟ ಆದ್ರೆ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳ್ತಾ ಇವತ್ತಿನ ಲೈವ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಸಂಜೆ ಊರ್ ಬಿಡೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ನಮ್ಮ ತಮ್ಮರ್ಗೆಲ್ಲ ಬಾಯ್ ಹೇಳಿ ಸೋಗಿಲ್ ಬಂದು ದೇವ್ರಿಗೆ ಕೈ ಮುಗ್ದು ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಂದಾಗೆ ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ. ನಾವು ನಮ್ಮೂರ್ ಬಿಟ್ಟವರೆ ಸೀದಾ ಹರಪನಹಳ್ಳಿಗೆ ಬಂದು ಊಟ ಮಾಡ್ಕೊಂಡು ದಾವಣಗೆರೆಯಲ್ಲಿ ಟೀ ಕುಡಿಯಕಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿದ್ದ ಸಂತೆಬೆನ್ನೂರ್ ಮೇಲೆ ಚನ್ನಗಿರಿಗೆ ಬಂದ್ವಿ. ಅಲ್ಲಿ ಬಂದು ಟೀ ಕುಡಿದು ಮತ್ತೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ಚನ್ನಗಿರಿಯಿಂದ ಕಡೂರ್ಗೆ ಬರೋವರೆಗೂ ರೋಡ್ ಎಲ್ಲ ಚೆನ್ನಾಗಿತ್ತು. ಕಡೂರಿಂದ ಹಾಸನ್ಗೆ ಡೈರೆಕ್ಟ್ ಹೈವೇ ಇತ್ತು. ಹೈವೇ ಮೇಲೆ ಹೋದ್ರೆ 15 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಎಂದು ಒಳಗಡೆ ಬಂದ್ವಿ. ಇದು ಫುಲ್ ಸಿಂಗಲ್ ರೋಡ್. ಹಳ್ಳಿ ಮೇಲೆ ಬರೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗ್ಬಿಡ್ತು. ಏನ್ ಮಾಡಕ್ಕಾಗಲ್ಲ, ಒಂದೊಂದು ಟೈಮ್ ಹಿಂಗಾಗುತ್ತೆ. ನಾವು ಹಾಸನ್ ಎಂಟ್ರಿ ಆಗೋಷ್ಟರಲ್ಲಿ 12:40 ಆಗಿತ್ತು. ಹಾಸನ್ಗೆ ಬಂದು ಒಂದ್ ಹತ್ರ ಸ್ಟಾಪ್ ಮಾಡಿದ್ವಿ. ಮರ್ಚಕ್ ಬರ್ತಿಲ್ಲ ಅಂದಿದ್ಕೆ ಸ್ವಲ್ಪ ಬೆಂಕಿ ಹಚ್ತಿದ ನೋಡಿ. ಅಯ್ಯಪ್ಪ ಚಳಿ ಇದೆ ಸ್ವಲ್ಪ, ಕೈಯೆಲ್ಲ ನೋಡಿ ಯಾವ ತರ ಆಗಿದಾವ್. ಗಾಡಿಲಿ ಪೆಟ್ರೋಲ್ ಖಾಲಿ ಆಗಿತ್ತು. ನೈಟ್ ಹಾಸನದಲ್ಲಿ ಬಂಕ್ ಕುಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗ್ಬಿಡ್ತು. ಇದು ನಮ್ಗೆ ಹೊಸ ಅನುಭವ ಅಲ್ಲ. ಆಮೇಲೆ ನೈಟ್ ರೈಡ್ ಎಲ್ಲಾರು ಹೋಗ್ತಿದೀವಿ ಅಂದ್ರೆ ಫಸ್ಟ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಾವು ಹಾಸನಿಂದ ಹೈವೇ ಮೇಲೆ ಸಕಲೇಶ್ಪುರಕ್ಕೆ ಎಂಟ್ರಿ ಆದ್ವಿ. ಸಕಲೇಶ್ಪುರದಿಂದ ನಮ್ಮ ಫ್ರೆಂಡ್ ರೂಮ್ 20 ಕಿಲೋಮೀಟರ್ ಇತ್ತು. ನಾವು ನಮ್ಮೂರಿಂದ ಸಕಲೇಶ್ಪುರಕ್ಕೆ ಬರೋವರೆಗೂ ರೋಡ್ ಮಿಸ್ ಆಗಿರ್ಲಿಲ್ಲ. ಇಲ್ಲಿ ಲೆಫ್ಟ್ ಹೋಗೋದ್ ಬಿಟ್ಟು ರೈಟ್ ಹೋಗೋದ್ ಬಿಟ್ಟು, ಹಂಗಾಗಿ ರೋಡ್ ಮಿಸ್ ಆಯ್ತು. ಮತ್ತೆ ಮುಂದೆ ಹೋಗಿ ತಿರ್ಸ್ಕೊಂಡ್ ಬಂದ್ವಿ. ನೋಡಿ ಬೋರ್ಡ್ ಅಲ್ಲಿ ಏನ್ ಕಾಣ್ತಿದೆ ಅಲ್ಲ, ಅದು ಸಂತೆ ಹೆಸರಲ್ಲ, ಅದು ಊರಿನ ಹೆಸರು. ಇವಾಗ ನಾವು ಹೋಗ್ತಿರೋದು ಶುಕ್ರವಾರ ಸಂತೆಗೆ. ಇಷ್ಟೊತ್ತು ಜರ್ನಿ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಫ್ರೆಂಡ್ ರೂಮ್ ಹತ್ರ ಬಂದ್ವಿ. ನೋಡೋಣ ಬನ್ನಿ ನಾವು ನಮ್ಮೂರಿಂದ ಇಲ್ಲಿವರೆಗೂ ಎಷ್ಟು ಕಿಲೋಮೀಟರ್ ಎಷ್ಟು ಅವರ್ ಅಲ್ಲಿ ಬಂದಿದೀವಿ ಅಂತ. ನಾವು ಟೋಟಲ್ ಆಗಿ 322 ಕಿಲೋಮೀಟರ್ 5 ಅವರ್ 30 ನಿಮಿಷದಲ್ಲಿ ಬಂದಿದ್ವಿ. ಬನ್ನಿ ಒಳಗೆ ಹೋಗೋಣ. ನನ್ನ ಫ್ರೆಂಡ್ ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ. 2:35 ಆಗಿದೆ. ಇವಾಗ ಆಗ್ತಿಲ್ಲ, ಕೈಯೆಲ್ಲ ನೋಯ್ತಿದ್ದಾವೆ. ಸ್ವಲ್ಪ ಏನಾದ್ರು ಮಾಡ್ಕೋಬೇಕು. ನಮ್ಮ ಹುಡುಗ ಬರೀ ದೇವ್ರ ಭಕ್ತ ನೋಡಿ. ಎಷ್ಟೊಂದು ದೇವ್ರು ಇಟ್ಟಿದ್ದಾನೆ, ನಿಂಬೆಹಣ್ಣೆಲ್ಲ ಇಟ್ಟಿದ್ದಾನೆ, ಪೂಜೆ ಎಲ್ಲ ಮಾಡ್ತಾನೆ. ತಗೊಂಡಿದ್ದಾನೆ ನಮಗೋಸ್ಕರ ಅಂತ ಅನ್ಕೊಂಡಿದ್ವಿ. ಅದು ಯಾರಿಗೋಸ್ಕರ ನಾನು ತಗೊಂಡಿದ್ದಾನೆ. ಇವಾಗ ತಿನ್ಬೇಕು ನಾವು ಅಷ್ಟೇ. ಜಿಂಬ ಏನೋ ರೆಡಿ ಮಾಡಿದ್ದಾನೆ, ಇವಾಗ ಊಟ ಮಾಡ್ಬೇಕು. ಟೈಮ್ ನೋಡಿ 2:35 ಆಗಿದೆ. ನಮ್ಮ ಫ್ರೆಂಡ್ ಊಟ ಮಾಡ್ಕೊಳ್ದಂಗೆ ಕಾಯ್ತಿದ್ದ ಇಷ್ಟೊತ್ತು. ನಾವು ಬಂದಿಂದ ಎಲ್ಲರೂ ಊಟ ಮಾಡಿದ್ವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ನಾಳೆ ಏನೇನಾಗುತ್ತೆ ಅಂತ ನಾಳೆಯಿಂದ ಅಪ್ಡೇಟ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಒಳ್ಳೆ ಅಪ್ಡೇಟ್ ಜೊತೆ. ಓಕೆ ಬಾಯ್.